ಅಮೆರಿಕದಲ್ಲಿ ಮೆಕಾಲ ಹುಟ್ಟಿದನೋ ಅದೇ ರೀತಿ ರಾಮಕೃಷ್ಣ ಪರಮಹಂಸರು ಇಲ್ಲಿ ಹುಟ್ಟಿ ನಮ್ಮನ್ನ ಪವಿತ್ರನಾಗಿ ಮಾಡಿದರು. ಅದಕ್ಕೆ ಇಡೀ ಜಗತ್ತಿನಲ್ಲಿ ಭಾರತ ಪವಿತ್ರ ಭೂಮಿ ಅಂತ ಹೇಳ್ತಾರೆ. ನಾವು ಶರಣರಲ್ಲಿ ಪವಿತ್ರತವನ್ನು ಕಾಪಾಡ್ಕೋಬೇಕು. ಬಸವ ಅನ್ನೋದು ಬೇಡ, ಅಕ್ಕ ಮಹಾದೇವಿಯು ತಾಯಿ ಜಗನ್ಮಾತೆಯ ಪ್ರತಿರೂಪ ಅಂತ ನಾವು ಹೇಳ್ತೀವಿ. ಪ್ರಕೃತಿಯ ಮಾತೆ ಹೇಳ್ತೀವಿ. ಆಕಳಿಗೆ ನಂಬ್ರಿ, ಗಾಳಿ ನಂಬ್ರಿ, ನೀವೆಲ್ಲರೂ ನಂಬ್ಕೊರಿ, ಮನಸ್ಸು ಪವಿತ್ರವಾಗಿಟ್ಕೊಡ್ರಿ. ಆತ್ಮ ಪರಮಾತ್ಮ. ಒಂದು ವೇಳೆ ನಮ್ಮಲ್ಲಿ ಆತ್ಮ ಇಲ್ಲ ಅಂದರೆ ನಾವು ಶವವಾಗ್ತೀವಿ. ಜೀವ ಮತ್ತು ಶವ. ಆ ಜೀವ ನಮ್ಮಲ್ಲಿ ಯಾಕೆ ಬೇಕು ಅಂದರೆ ಆ ಪರಮಾತ್ಮ ಮಗು ನಾನು 24 ತಾಸು ನಾನು ನಿನ್ನನ್ನು ಕಾಯ್ತೇನೆ. ನೋಡಿ, ನಾವು ಹಗಲೆಲ್ಲ ದುಡಿದು ಬಂದು ಮಲ್ಕೊಳ್ತೀವಿ, ಬೆಳಗ್ಗೆ ಎಚ್ಚರ ಆಗಲ್ಲ. ಯಾಕೆ ಎಚ್ಚರ ಆಗಲ್ಲ? ಆ ಜ್ಯೋತಿ ಮತ್ತೆ ಸೂರ್ಯ ಉದಯ ಆಗಬೇಕು, ಮತ್ತೆ ಬೆಳಗಾಗಬೇಕು. ಆಗ ನಮಗೆ ಇರುವ ಮನಸ್ಸು ಹೇಳ್ತಾರೆ. ಈಗ ನಾವೆಲ್ಲ ಗಡಿಯಾರನ್ನು ಟೈಮಿಗೆ ಇಟ್ಕೊಂಡು ಹೇಳ್ಬೇಕು ಅಂತ ಹೇಳ್ತಾರೆ. ನಾವು ಇಲ್ಲ, ನಾವು ಆತ್ಮದ ಮೇಲೆ ಕೈ ಇಟ್ಕೊಂಡು ಹೇ ದೇವ್ರೆ ನನಗೆ ಈ ಟೈಮಿಗೆ ಹೇಳ್ಬೇಕಾಗಿದೆ ಅಂತ ಅವನಿಗೆ ಸೂಚನೆಯನ್ನು ಕೊಟ್ಟಾಗ ಅದೇ ಟೈಮಿಗೆ ಹೇಳ್ತೀವಿ. ಈಗ ನಾವೆಲ್ಲ ಮೊಬೈಲಲ್ಲಿ ನೋಡಬೇಕಾದ್ರೆ ಅಮೃತ ಗಳಿಗೆಯಲ್ಲಿ ನಾನು ಅದೃಷ್ಟಶಾಲಿ ಅಂತ ಹೇಳ್ತಾರೆ. ನಮ್ಮ ಪೂರ್ವಜರು ಮೊದಲೇ ಹೇಳಿದರು, ನಾವು ಭಾಗ್ಯವಂತರು. ಯಾವಾಗ ಸಂಸ್ಕೃತರ ತಂದೆ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿದೆವಲ್ಲ, ಅವಾಗೇ ನಮ್ಮ ಪವಿತ್ರತನೇ ಸಿಗುತ್ತೆ. ಅದೇ ಬಸವತ್ತರ ಯಾಮಿ, ಅದನ್ನು ನಾವು ತಪ್ಪು ತಿಳ್ಕೊಂಡು ನಾವು ಎಲ್ಲೆಲ್ಲೋ ಹೋಗ್ತಿದ್ದೀವಿ. ನಾವು ಇನ್ನೊಬ್ರಿಗೆ ಕೈ ತೋರಿಸಲಾರದೆ ನಮ್ಮ ಜನ್ಮ ಕ್ಷಣಿಕ, ಈ ಕ್ಷಣ ಮಾತ್ರ ನಮ್ಮದು. ಇನ್ನು ಕ್ಷಣಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಶರಣರು ಒಂದು ಹೇಳ್ತಾರೆ, ನಮ್ಮ 100 ವರ್ಷ ಆಯುಷ್ಯ ಇಲ್ಲ, ನಮಗಿರೋದು ಒಂದೇ ಒಂದು ದಿನ, 24 ತಾಸು. ಆ 24 ತಾಸಿನಲ್ಲಿ ಒಳ್ಳೆ ಕೆಲಸಗಳನ್ನು ಸಿಗ್ಬೋದು, ಕೆಟ್ಟ ಗುಣಗಳನ್ನು ಮಾಡ್ಬೋದು. ಆ ನಮ್ಮ ನೀರು, ಗಾಳಿ, ಬೆಳಕು, ಆಕಾಶ, ಭೂಮಿ ದೇವರಿಗೆ ರಿಪೋರ್ಟ್ ಕೊಡುತ್ತೆ ಅಂತ. ಆ ರಿಪೋರ್ಟ್ ಮುಖಾಂತರ ನಮಗೆ ರೋಗ ರುಜಿನಗಳು ಬರ್ತವೆ. ಯಾವಾಗ ನಾನೇ ದೇವರು, ನನಗೆ ನಾನೇ ದೇವರಾಗ್ತೀನಿ, ಮಾನವರಿಂದ ಮಾಧವನಾಗ್ತೀನಿ ಅಂದಾಗ ನಾವು ಮಾನವರಿಂದ ಮಾಧವರಾಗ್ತೀವಿ. ಈ ಜಗತ್ತೇ ಒಂದು ಭೂಮಿ, ಈ ಪವಿತ್ರವಾದ ಆತ್ಮವದು. ಈ ನಾವೆಲ್ಲರೂ ಒಂದು ಹಿಂದು ಮುಂದೆ ಎಂಬ ಭಾವನೆಯನ್ನು ಬರುತ್ತೆ. ನಾವೇನು ಮಾಡ್ತಿದ್ದೀವೋ ಏನಿಲ್ಲ ಆ ಪರಮಾತ್ಮನಿಗೆ ಗೊತ್ತು. ಹೇ ದೇವ, ನೀನು ನನ್ನ ಆತ್ಮದಲ್ಲಿದ್ದಿ, ಆ ಆತ್ಮ ಜ್ಯೋತಿಯನ್ನು ಬೆಳಗಿಸು. ಬಸವನಾಗಿರುವ, ಬುದ್ಧನಾಗಿರಬ, ಆದರೆ ನಾವು ಬುದ್ಧನಾಗೋದು ಬೇಡ, ನಾವು ಬಸವನಾಗೋದು ಬೇಡ, ನಾವು ಆತ್ಮ ಜ್ಯೋತಿಯನ್ನು ಬೆಳಗಿಸೋಣ ಎನ್ನುವ ಮಾಭಾವನೆ ಬೆಳೆಸ್ಕೊಂಡಾಗ ಮಾತ್ರ ನಾವು ಮಾನವರಿಂದ ಮಾಧವರಾಗಲಿಕ್ಕೆ ಸಾಧ್ಯ. ಫಸ್ಟ್ ನಾವು ಪ್ರೀತಿಯನ್ನು ಕಲಿಯೋಣ, ಆ ಮಗುವಿಗೆ ಪ್ರೀತಿಯನ್ನು ಕಲಿಸೋಣ, ಆ ಮಕ್ಕಳಿಗೆ ನಾವು ಪ್ರೀತಿಯನ್ನು ಹಂಚೋಣ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಕಡಿಮೆ ಇದೆ ಅಂದರೆ ಜಗತ್ತಿನಲ್ಲಿ ಪ್ರೀತಿ ಇಲ್ಲ. ತಾಯಿಯನ್ನಲ್ಲ, ತಂದೆ ಅವ್ರು ಅನ್ನೋಕ್ಕಿಂತ ನಾವು ಎಷ್ಟು ಮಟ್ಟಿಗೆ ನಮ್ಮ ಅಮ್ಮನ ಪ್ರೀತಿಸ್ತೀವಿ, ನಾವು ನನ್ನ ಮಗುವಿಗೆ ಎಷ್ಟೊಂದು ಪ್ರೀತಿಸ್ತೀವಿ, ನನ್ನ ಮಕ್ಕಳಿಗೆ ಎಷ್ಟು ಸಮಯ ಕೊಡ್ತೀವಿ, ಆ ಭಾವನೆಯನ್ನು ಇಟ್ಕೊಂಡು ನಮ್ಮ ಜೀವನ ಪಾವನ ಮಾಡ್ಕೊಂಡು ಅಂತ ಹೇಳ್ಕೊಂಡು ನನಗೆ ತುಂಬ ಖುಷಿ ಆಯಿತು. ಎಲ್ಲ ಜ್ಞಾನಿಗಳು ನಮ್ಮ ಮನೆಯಲ್ಲಿ ಬಂದಾಗ ನನ್ನ ಮನೆಯಲ್ಲ ಸ್ವಾಮಿ ವಿವೇಕಾನಂದರ ಕೊಟ್ಟ ಮನೆ, ನನ್ನ ಕುಟುಂಬದಲ್ಲಿ ಎಲ್ಲರೂ ಬೆಳೆಸ್ತಾ ಇದ್ದೀರಂತ ನಾನು ಧನ್ಯವಾದ.